ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೊಂದು ಹೇಳೋಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಸೀರೀಸ್ ಏನು ಮಾಡ್ತಾ ಇದ್ದೀನಿ, ಇದು ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂತಹ ವಿಡಿಯೋ ಸೀರೀಸ್ ಇದು. ಸೊ ಅಂತಹ ಜೆನ್ಯೂನ್ ಆಗಿ ಕಲಿಯುವಂಥ ಮಕ್ಕಳಿಗೆ ರೀಚ್ ಆಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಇದರಿಂದ ನಾಟ್ ಓನ್ಲಿ ಇಟ್ ಗೋಯಿಂಗ್ ಟು ಹೆಲ್ಪ್ ದೆಮ್, it even encourages me as well. Okay, apart from that, you have to do one more important thing: subscribe to my channel now itself. That really helps me a lot. ಈಗ ಪ್ರಿಸಮ್ ಟಾಪಿಕ್ನ ನೋಡೋಣ. ಪ್ರಿಸಮ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಲೈಟ್ ಪ್ರಾಪರ್ಟೀಸ್ ಇದೆ, ಅದನ್ನು ನೋಡೋಣ. ಫಸ್ಟ್ ಒನ್ ಈಸ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಫ್ರಮ್ ಎನಿ ಪಾಲಿಶ್ಡ್ ಸರ್ಫೇಸ್. ತುಂಬ ಇಂಪಾರ್ಟೆಂಟು, ಪಾಲಿಶ್ಡ್ ಸರ್ಫೇಸ್ ಇರಬೇಕು, ಆವಾಗ ಲೈಟ್ ಬೌನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ರಿಫ್ರ್ಯಾಕ್ಷನ್. ರಿಫ್ರ್ಯಾಕ್ಷನ್ ಈಸ್ ಬೆಂಡಿಂಗ್ ಆಫ್ ಲೈಟ್. ಲೈಟ್ ಬೌನ್ಸ್ ಆಗಲಿಕ್ಕೆ ನಮಗೆ ಪಾಲಿಶ್ಡ್ ಸರ್ಫೇಸ್ ಇರಬೇಕು, ಬಟ್ ಬೆಂಡ್ ಆಗೋಕ್ಕೆ ಇಟ್ ಶುಡ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಅಂದರೆ ಅಲ್ಲಿ ಬೇರೆ ಮೀಡಿಯಮ್ಸ್ ಇರಬೇಕು, ಅಂದರೆ ಡೆನ್ಸಿಟಿ ಬೇರೆ ಬೇರೆ ಇರುವಂತಹ ಮಟೀರಿಯಲ್ಸ್ ಮುಖಾಂತರ ಲೈಟ್ ಹೋಗಬೇಕಾದ್ರೆ ಅಥವಾ ಪಾಸ್ ಆಗಬೇಕಾದ್ರೆ ಇಟ್ ವಿಲ್ ಬೆಂಡ್. ಬೆಂಡಿಂಗ್ ಆಫ್ ಲೈಟ್ ಅಂದ ತಕ್ಷಣ ಜಸ್ಟ್ ನಾಟ್ ಬೆಂಡಿಂಗ್, ಇಟ್ ಕಮ್ಸ್ ವಿತ್ ಸಮ್ ಕೈಂಡ್ ಆಫ್ ರಿಸ್ಟ್ರಿಕ್ಷನ್, ದಟ್ ಈಸ್ ವೆನ್ ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಓಕೆ, ವೆನ್ ಇಟ್ ಈಸ್ ಟ್ರಾವೆಲಿಂಗ್ ಥ್ರೂ ಡಿಫ್ರೆಂಟ್ ಮೀಡಿಯಮ್ಸ್. ಥರ್ಡ್ ಒನ್ ಈಸ್ ಡಿಸ್ಪರ್ಷನ್. ಡಿಸ್ಪರ್ಷನ್ ಈಸ್ ಸ್ಪ್ಲಿಟ್ಟಿಂಗ್ ಆಫ್ ಲೈಟ್. ಏನು ಸ್ಪ್ಲಿಟ್ ಆಗುತ್ತೆ? ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ನೆಕ್ಸ್ಟ್ ಪ್ರಾಪರ್ಟಿ ಬಂದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸೊ ಸ್ಕ್ಯಾಟ್ರಿಂಗ್ ಅಂದರೆ ಸ್ಪ್ರೆಡಿಂಗ್ ಆಫ್ ಲೈಟ್. ಸ್ಪ್ರೆಡಿಂಗ್ ಅಂತ ಹೇಳಿದ್ರೆ ಇಟ್ ಸ್ಕ್ಯಾಟರ್ಸ್ ಇನ್ ಟು ಡಿಫ್ರೆಂಟ್ ಡೈರೆಕ್ಷನ್. ಅಂದರೆ ವೆನ್ ಲೈಟ್ ಹಿಟ್ಸ್ ಅ ಪಾರ್ಟಿಕಲ್ ಆರ್ ಅಬ್ಸ್ಟೆಕಲ್. ಓಕೆ, ಇಲ್ಲಿ ಒಂದು ಅಬ್ಸ್ಟೆಕಲ್ ಇರುತ್ತೆ, ಇದು ರಿಫ್ಲೆಕ್ಷನ್ ಥರನೇ ಅನಿಸುತ್ತೆ, ಬಟ್ ಇದು ರಿಫ್ಲೆಕ್ಷನ್ ಅಲ್ಲ. ಸ್ಕ್ಯಾಟ್ರಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕೆ ಅಂತ ಹೇಳಿದ್ರೆ ಒಂದು ಲೈಟ್ರೆ ಒಂದು ಪಾರ್ಟಿಕಲ್ನ ಹಿಟ್ ಮಾಡಿದ್ರೆ ಇಲ್ಲಿ ಲೈಟಲ್ಲಿರುವಂಥ ಎಲ್ಲ ಪಾರ್ಟಿಕಲ್ಸು ಬೇರೆ ಬೇರೆ ಡೈರೆಕ್ಷನ್ನಲ್ಲಿ ಮೂವ್ ಆಗ್ಬೋದು. ಏನೇನು ಪಾರ್ಟಿಕಲ್ಸ್ ಇದೆ ಲೈಟಲ್ಲಿ, ಸೊ ಇದರಲ್ಲಿ ರೆಡ್ ಕಲರ್ ಇರುತ್ತೆ, ಲೈಕ್ ವಿಬ್ಗಯರ್ ಕಲರ್ಸ್ ಇರುತ್ತೆ, ಅವೆಲ್ಲ ಸ್ಕ್ಯಾಟರ್ ಆಗುತ್ತೆ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಅಥವಾ ಇದೇ ಲೈಟು ಬೇರೆ ಬೇರೆ ಡೈರೆಕ್ಷನಲ್ಲಿ ಮಲ್ಟಿಪಲ್ ಡೈರೆಕ್ಷನಲ್ಲಿ ಸ್ಕ್ಯಾಟರ್ ಆಗುತ್ತೆ, ದಟ್ ಈಸ್ ಸ್ಕ್ಯಾಟ್ರಿಂಗ್. ಅಥವಾ ಪರ್ಟಿಕ್ಯುಲರ್ ವೇವ್ ಲೆಂತ್, ಈ ವೈಟ್ ಲೈಟ್ ಬಂದಾಗ ಬರೀ ಬ್ಲೂ ಲೈಟ್ ಮಾತ್ರ ಸ್ಕ್ಯಾಟರ್ ಆಗುತ್ತೆ. ಸೊ ದಿಸ್ ಈಸ್ ದ ಸ್ಪೆಷಲ್ ಪ್ರಾಪರ್ಟಿ ಆಫ್ ಲೈಟ್, ದಟ್ ಈಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಇದನ್ನೇ ಸಿ ವಿ ರಾಮನ್ ಅವ್ರು ಹೇಳಿದ್ದು, ವೈ ಸ್ಕೈ ಈಸ್ ಬ್ಲೂ. Sky is blue because only the blue light scatters the most in the atmosphere. ಹಾಗಾಗಿ ನಮಗೆ ಸ್ಕೈ ಅಪಿಯರ್ಸ್ ಬ್ಲೂ. ದಿಸ್ ಇಸ್ ಸಿ ವಿ ರಾಮನ್ ಸರ್ ಹೇಳಿದ್ದು, ರೈಟ್? ಸೊ ಇದಿಷ್ಟು ಪ್ರಾಪರ್ಟೀಸ್ ಗೊತ್ತಿರಬೇಕು. ಸೊ ನಾವು ಈ ಚಾಪ್ಟ್ರಲ್ಲಿ ಇದಿಷ್ಟು ಲೈಕ್ ರಿಫ್ರ್ಯಾಕ್ಷನ್, ದೆನ್ ಡಿಸ್ಪರ್ಷನ್ ಆ್ಯಂಡ್ ಸ್ಕ್ಯಾಟ್ರಿಂಗ್, ಈ ಮೂರು ಕಾನ್ಸೆಪ್ಟ್ಸ್ನ ನೋಡ್ತೀವಿ. ಈಗ ವರ್ಚುವಲ್ ಲ್ಯಾಬಲ್ಲಿ ನಾವು ಪ್ರಿಸಮ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ರಿಸಮ್ ಈಸ್, ವಾಟ್ ಈಸ್ ಇಟ್ಸ್ ಶೇಪ್? ಇಟ್ಸ್ ಇಸ್ ಟ್ರಯಾಂಗ್ಯುಲರ್ ಸಾಲಿಡ್, ರೈಟ್? ಇದು ಒಂದು ಟ್ರಾನ್ಸ್ಪರೆಂಟ್ ಮಟೀರಿಯಲಿಂದ ಮಾಡಿರ್ತಾರೆ, ಗ್ಲಾಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು. ವೆನ್ ಲೈಟ್ ಪಾಸಸ್ ಥ್ರೂ ಇಟ್ ಅಂಡರ್ಗೋ ಟೂ ಫೆನಾಮಿನಾ. ಒನ್ ಈಸ್ ರಿಫ್ರ್ಯಾಕ್ಷನ್. ಪ್ರಿಸಮಲ್ಲಿ ನಮಗೆ ರಿಫ್ರ್ಯಾಕ್ಷನ್ ಆಗುತ್ತೆ, ಹಾಗೆ ಡಿಸ್ಪರ್ಷನ್ ಕೂಡ ಆಗುತ್ತೆ. ಎವ್ರಿ ಟೈಮ್ ನಮಗೆ ಪ್ರಿಸಮಲ್ಲಿ ರಿಫ್ರ್ಯಾಕ್ಷನ್, ಡಿಸ್ಪರ್ಷನ್ ಎರಡೂ ನೋಡೋಕೆ ಸಿಗುತ್ತಾ ಇಲ್ವಾ ಚೆಕ್ ಮಾಡೋಣ ಒಂದ್ಸಲಿ. ಸೊ ನಾವು ಐ ಆಮ್ ಯೂಸಿಂಗ್ ಫಸ್ಟ್ ಮಾನೋಕ್ರೊಮ್ಯಾಟಿಕ್ ಲೈಟ್. ಮಾನೋಕ್ರೊಮ್ಯಾಟಿಕ್ ಅಂತ ಹೇಳಿದ್ರೆ ನಾರ್ಮಲ್ ವೈಟ್ ಲೈಟ್ ಅಲ್ಲ, ಸನ್ಲೈಟ್ ಅಲ್ಲ. ಸನ್ಲೈಟಲ್ಲಿ ಆ್ಯಕ್ಚುಲಿ ನಮಗೆ 7 ಕಲರ್ಸ್ ಇರುತ್ತೆ, ರೈಟ್? ಬಟ್ ಮಾನೋಕ್ರೊಮ್ಯಾಟಿಕ್ ಅಂದರೆ ಒನ್ ಲೈಟ್. ಲೇಸರಲ್ಲಿ ನಮಗೆ ಈಗ ರೆಡ್ ಕಲರ್, ಗ್ರೀನ್ ಕಲರ್ ಲೇಸರ್ಸ್ ಇರುತ್ತಲ್ವ. ಸೊ ಆ ರೀತಿ ಒಂದು ಜಸ್ಟ್ ಒನ್ ಲೈಟ್ ಇದೆ ಆ್ಯಕ್ಚುಲಿ, ಅಂದರೆ ಒಂದು ಕಲರ್ ಇರುವಂಥ ಲೈಟ್. ಇದನ್ನು ನಾವು ಈಗ ಪ್ರಿಸಮಲ್ಲಿ ಪಾಸ್ ಮಾಡೋಣ. ಸೊ ಏನಾಗುತ್ತೆ ಅಂತ ನೋಡೋಣ. ಸೊ ಅಲ್ಲಿ ಟರ್ನ್ ಆನ್ ದಿಸ್ ಮಾನೋಕ್ರೊಮ್ಯಾಟಿಕ್ ಲೈಟ್. ಟರ್ನ್ ಆನ್ ಆದಾಗ ಸೊ ನೀವು ನೋಡ್ಬೋದು ಲೈಟ್ ಆ್ಯಕ್ಚುಲಿ, ಸೊ ಏನಾಗಿದೆ, ವೆನ್ ಇಟ್ ಹಿಟ್ಸ್ ದ ಫಸ್ಟ್ ಸರ್ಫೇಸ್, ಸೊ ಇಟ್ ಸಪೋಸ್ ಟು ಗೋ ಲೈಕ್ ದಿ ಸ್ಟ್ರೈಟ್ ಪಾತ್ ಹೋಗೋದಾಗಿದ್ದರೆ, ಸೊ ಇದು ಈ ರೀತಿ ಸ್ಟ್ರೈಟಾಗಿ ಹೋಗಬೇಕಿತ್ತಲ್ವ. ಸೊ ಬಟ್ ಅದು ಸ್ಟ್ರೈಟಾಗಿ ಹೋಗ್ತಾ ಇಲ್ಲ, ಆಬ್ವಿಯಸ್ಲಿ ಒಂದಷ್ಟು ಆ್ಯಂಗಲ್ ಬೆಂಡ್ ಆಗಿದೆ, ಆಯಿತಾ? ಈಗ ಹೊರಗೆ ಬರ್ತಾನೂ ಕೂಡ ಇದು ಆ್ಯಕ್ಚುಲಿ ಇದು ಸ್ಟ್ರೈಟ್ ಪಾತ್ ಇದು ಅಂದ್ಕೊಂಡ್ರೆ ಈ ಥರ ಹೋಗಬೇಕಿತ್ತು, ರೈಟ್? ಲೈಕ್ ವೆನ್ ಎವರ್ ದ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್. ಸೊ ಇಲ್ಲಿ ಸುತ್ತ ಇರುವಂಥದ್ದು ಏರ್ ಅಂದ್ಕೊಳ್ಳೋಣ. ಸೊ ಇಲ್ಲಿ ಏರ್ ಇದೆ. ಸೊ ಏರಿಂದ ಈಗ ಪ್ರಿಸಮ್ ಅಂತ ಹೇಳಿದರೆ ಗ್ಲಾಸ್ ಅಲ್ವಾ.
ಸೊ ಈ ಗ್ಲಾಸ್ ಒಳಗಡೆ ಲೈಟ್ ಹೋಗಬೇಕಾದ್ರೆ ಇಟ್ ಈಸ್ ಆ್ಯಕ್ಚುಲಿ ಬೆಂಡಿಂಗ್ ಆಫ್ ಲೈಟ್ ಆಗ್ತಾ ಇದೆ. ದಟ್ ಮೀನ್ಸ್ ವಿ ಕ್ಯಾನ್ ಸಿ ರಿಫ್ರಾಕ್ಷನ್ ಹಿಯರ್. ಓಕೆ, ರಿಫ್ರಾಕ್ಷನ್ ನೋಡಿದ್ವಿ. ಹಾಗಿದ್ರೆ ಡಿಸ್ಪರ್ಷನ್ ಎಲ್ಲಾಗಿದೆ? ಡಿಸ್ಪರ್ಷನ್ ಆಗಬೇಕು ಅಂತಂದರೆ ಲೈಟಲ್ಲಿ 7 ಕಲರ್ಸು ಅಥವಾ ಮಲ್ಟಿಪಲ್ ಕಲರ್ಸ್ ಇರಬೇಕು. ನಾವು ತೊಗೊಂಡ್ರದೇ ಮೋನೋಕ್ರೋಮೆಟಿಕ್. ಮೋನೋ ಮೀನ್ಸ್ 1. ಸೊ ಅದು ಹಾಗಾಗಿ ನಮಗೆ ಇಲ್ಲಿ ಕಲರ್ ಡಿಫ್ರೆನ್ಷಿಯೇಷನ್ ಅಥವಾ ಕಲರ್ ಸ್ಪ್ಲಿಟ್ಟಿಂಗ್ ಆಗೋದಿಲ್ಲ. ಸೊ ನಮಗೆ ಮೋನೋಕ್ರೋಮ್ಯಾಟಿಕ್ ಯೂಸ್ ಮಾಡಿದಾಗ ಡಿಸ್ಪರ್ಷನ್ ಆಗೋದಿಲ್ಲ. ಓನ್ಲಿ ವಿ ಕ್ಯಾನ್ ಸಿ ರಿಫ್ರಾಕ್ಷನ್. ಅಂಡರ್ಸ್ಟುಡ್? ಸೊ ಪ್ರಿಸಮಲ್ಲಿ ನಮಗೆ ರಿಫ್ರಾಕ್ಷನ್ ನೋಡೋಕೆ ಸಿಗುತ್ತೆ ಇನ್ ಮೋನೋಕ್ರೋಮ್ಯಾಟಿಕ್ ಲೈಟ್. ನಾವಿವಾಗ ಸನ್ಲೈಟ್ ಅಥವಾ ನಾರ್ಮಲ್ ಲೈಟ್ನ ತೊಗೊಳ್ಳೋಣ ವಿಚ್ ಹ್ಯಾಸ್ 7 ಕಲರ್ಸ್. ಅವಾಗ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಈಗ ನಾವು ಸನ್ಲೈಟ್ನ ಈ ಪ್ರಿಸಮ್ ಮುಖಾಂತರ ಪಾಸ್ ಮಾಡೋಣ. ಸನ್ಲೈಟ್ ಅಥವಾ ವೈಟ್ ಲೈಟ್ ಅಂತಲೂ ಕರಿಬೋದು. ಓಕೆ ಓಕೆ ಜಸ್ಟ್ ನಾವು ವಿ ಹ್ಯಾಡ್ ಟೇಕನ್ ಮೊನೋಕ್ರೋಮ್ಯಾಟಿಕ್ ಲೈಟ್. ನಾವು ವಿ ಆರ್ ಯೂಸಿಂಗ್ ಸನ್ಲೈಟ್ ಅಂದರೆ ವೈಟ್ ಲೈಟ್. ಸೊ ನೋಡಿ ಏನಾಗ್ತಿದೆ ಇಲ್ಲಿ, ಕಾಣಿಸ್ತಾ ಇದೆಯಾ? ಸೊ ಐ ಥಿಂಕ್ ಐ ಬಿಕಮ್ ಆನ್ ಅಬ್ಸ್ಟ್ಯಾಕಲ್ ಹಿಯರ್. ಸೊ ಲೈಟ್ನ ಸ್ವಲ್ಪ ಮೇಲೆ ತರೋಣ. ಸೊ ನೌ ಯು ಕ್ಯಾನ್ ಸಿ ವಾಟ್ಸ್ ಹ್ಯಾಪನಿಂಗ್ ಹಿಯರ್, ರೈಟ್? ಸೊ ಎನಿವೇ ಸಿ, ಇಲ್ಲಿ ನೀವು ನೋಡ್ಬೋದು ಲೈಟ್ ಆ್ಯಕ್ಚುಯಲ್ ಪಾತು ಇದಲ್ವಾ, ಈಗ ಹೋಗ್ಬೇಕಿತ್ತು. ಬಟ್ ಅಲ್ಲಿ ಪ್ರಿಸಮ್ ಇರೋದ್ರಿಂದ ಒಂದಿಷ್ಟು ಆ್ಯಂಗಲ್ ಬೆಂಡ್ ಆಗಿದೆ. ಆಮೇಲೆ ಬೆಂಡ್ ಆದಮೇಲೂ ಕೂಡ ಇದು ಹೀಗೆ ಹೋಗಬೇಕಿತ್ತು, ಇನ್ನೊಂದಷ್ಟು ಬೆಂಡ್ ಆಗಿದೆ. ಸೊ ಈ ಥರ 2 ಸರ್ಫೇಸಿಂದ ಹೋಗ್ತಾ ಇರೋದ್ರಿಂದ ಅದು 2 ಸಲ ಬೆಂಡ್ ಆಗುತ್ತೆ. ನಿಮಗೆ ಇದು ಜನರಲಾಗಿ ಗೊತ್ತಿರಲಿ. ಅದಾದಮೇಲೆ ನಾನು ನಿಮಗೆ ಟೆಕ್ನಿಕಲಿ ಸೊ ನಿಮಗೆ ಪರ್ಟಿಕ್ಯುಲರ್ ನೇಮಿಂಗ್ಸ್ ಇದೆ, ಅದನ್ನು ನೋಡೋಣ. ಸೊ ಇದು ಆ್ಯಂಗಲ್ ಚೇಂಜ್ ಮಾಡಿದೆ ಅಂತಂದರೆ ಫಸ್ಟ್ ಆಬ್ವಿಯಸ್ಲಿ ರಿಫ್ರಾಕ್ಷನ್ ಆಗಿದೆ. ಹಾಗೆ ಲೈಟು ಪ್ರಿಸಮಿಂದ ಹೊರಗೆ ಬರೋಷ್ಟೊತ್ತಿಗೆ ಇಟ್ ಈಸ್ ಸ್ಪ್ಲಿಟೆಡ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್, ರೈಟ್? ದಿಸ್ ಇಸ್ ಕಾಲ್ಡ್ ಡಿಸ್ಪರ್ಷನ್, ರೈಟ್? ಸೊ ಹಾಗಾಗಿ ನಾವು ಮೊನೋಕ್ರೋಮ್ಯಾಟಿಕ್ ಲೈಟ್ ಯೂಸ್ ಮಾಡಿದ್ರೆ ಓನ್ಲಿ ರಿಫ್ರಾಕ್ಷನ್ ಆಗುತ್ತೆ. ನಾವು ವೈಟ್ ಲೈಟ್ ಅಥವಾ ಸನ್ಲೈಟ್ ರೆಗ್ಯುಲರ್ ಲೈಟ್ ಯೂಸ್ ಮಾಡಿದ್ರೆ ನಾವು ಆ್ಯಕ್ಚುಲಿ ರಿಫ್ರಾಕ್ಷನ್ ಮತ್ತು ಡಿಸ್ಪರ್ಷನ್ ಎರಡೂ ಆಗುತ್ತೆ. ಯು ಶುಡ್ ನೋ ದಿಸ್ ಡಿಫ್ರೆನ್ಸ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರಿಫ್ರಾಕ್ಷನ್ ಬಗ್ಗೆ ಅಥವಾ ಡಿಸ್ಪರ್ಷನ್ ಥ್ರೂ ಪ್ರಿಸಮ್ ಬಗ್ಗೆ ಒಂದಿಷ್ಟು ಡೀಟೇಲ್ ಇದೆ. ಆ್ಯಸ್ ಪರ್ ದ ಸಿಲೆಬಸ್ಸು ನೋಡೋಣ ಒಂದ್ಸಲಿ. ಐ ವಿಲ್ ಗಿವ್ ಯು ಒನ್ ಸೀಕ್ರೆಟ್ ನೌ. ಓಕೆ, ಸೊ ನಾನು ಯಾವ ಕಲರಲ್ಲಿ ಬರಿತಾ ಇದ್ದೀನಿ ಪ್ರಿಸಮ್ ಅಂಥೇಳಿ. ಸೊ ಈ ಪ್ರಿಸಮ್ ಯಾವ ಕಲರಲ್ಲಿ ಬರ್ತೀನಿ, ರೆಡ್ ಅಂದ್ಕೊಳ್ಳಿ. ಸೊ ಇಟ್ ಈಸ್ ಆಲ್ವೇಸ್ ಇನ್ ದ ಟಾಪ್ ಆಫ್ಟರ್ ರಿಫ್ರಾಕ್ಷನ್ ಅಥವಾ ಡಿಸ್ಪರ್ಷನ್. ಓಕೆ, ಸೊ ಯು ಶುಡ್ ರಿಮೆಂಬರ್. ರೈನ್ಬೋನಲ್ಲೂ ನಮಗೆ ರೆಡ್ ಕಲರ್ ಟಾಪಲ್ಲಿರುತ್ತೆ. ಯು ಶುಡ್ ರಿಮೆಂಬರ್ ವೈ, ಬಿಕಾಸ್ ರೆಡ್ ಈಸ್ ಇಟ್ ಬೆಂಡ್ಸ್ ಲೀಸ್ಟ್. ಓಕೆ, ರೆಡ್ ಬೆಂಡ್ಸ್ ದ ಲೀಸ್ಟ್, ಅದು ಕಡಿಮೆ ಬೆಂಡ್ ಆಗುತ್ತೆ ಅಂತ. ಸೊ ಐ ವಿಲ್ ಎರೇಸ್ ಅಗೈನ್, ಜಸ್ಟ್ ಯು ಶುಡ್ ರಿಮೆಂಬರ್ ದಿಸ್. ಓಕೆ, ನಾವು ಯಾವುದೇ ನಾವು ಫಸ್ಟ್ ಪ್ರಿಸಮ್ ಬರೆದಾಗ ಫಸ್ಟ್ ಅದ್ರದ್ದು ಪ್ರಿಸಮ್ ಆ್ಯಂಗಲ್ನ ನಾವು ಮೆಜರ್ ಮಾಡಬೇಕು. ದಟ್ ಈಸ್ ಹಿಯರ್. ಸೊ ದಿಸ್ ಈಸ್ ಕಾಲ್ಡ್ ಪ್ರಿಸಮ್ ಆ್ಯಂಗಲ್. ಈಗ ಒಂದು ಲೈಟ್ ರೇನ ಇದಕ್ಕೆ ಪಾಸ್ ಮಾಡೋಣ. ಲೆಟ್ ಅಸ್ ಅಲೋ ಎ ಲೈಟ್ ಪಾಸ್ ಥ್ರೂ ಇಟ್ ನಾವು. ಸೊ ಯು ಶುಡ್ ಆಲ್ವೇಸ್ ಮಾರ್ಕ್ ದ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಿ ಲೈಟ್ ರೇ ಹೋಗ್ತಾ ಇದೆ ಅಂತ. ವೆರಿ ಇಂಪಾರ್ಟೆಂಟ್. ಸೊ ಪ್ರಿಸಮ್ ಬರೋದ ತಕ್ಷಣ ಪ್ರಿಸಮ್ ಆ್ಯಂಗಲ್ ಬರೆದ್ರಿ. ಈಗ ಲೈಟ್ ರೇ ಟಚಿಂಗ್ ದ ಸರ್ಫೇಸ್ ಬರೋದ ತಕ್ಷಣ ಇನ್ನೊಂದು ಇಂಪಾರ್ಟೆಂಟ್ ನೀವು ಬರೀಲೇಬೇಕು. ದಟ್ ಈಸ್ ನಾರ್ಮಲ್. ವೆರಿ ಇಂಪಾರ್ಟೆಂಟ್. ಸೊ ಏನಪ್ಪ ಇದು ನಾರ್ಮಲ್ ಅಂತಿದ್ದೀರಾ? ಸೊ ನಾರ್ಮಲ್ ಈಸ್ ಆಲ್ವೇಸ್ ಎ ಪರ್ಪೆಂಡಿಕ್ಯುಲರ್ ಲೈನ್, ಓಕೆ, ಟು ದ ಸರ್ಫೇಸ್ ಅಟ್ ದ ಮೀಟಿಂಗ್ ಪಾಯಿಂಟ್ ಆಫ್ ದ ರೇ ಇವಾಗ ಈ ಪಾಯಿಂಟಲ್ಲಿ ಮೀಟ್ ಆಗ್ತಿದೆ ಅಲ್ವಾ, ಆ ಪಾಯಿಂಟಲ್ಲಿ ಈ ಒಂದು ಏನು ಪ್ರಿಸಮ್ ಸರ್ಫೇಸ್ ಏನಿದೆ ಅಲ್ವಾ, ಈ ಸರ್ಫೇಸಿಗೆ ನಾವು ಏನು ಮಾಡ್ತೀವಿ, ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಹಾಕ್ತೀವಿ. ಓಕೆ, ಈ ರೀತಿ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಲೈನ್. ಸೊ ಇದೇನು ಪರ್ಪೆಂಡಿಕ್ಯುಲರ್ ಲೈನ್ ಇದೆ ಅಲ್ವಾ, ದಿಸ್ ಈಸ್ ನಾರ್ಮಲ್. ವಿ ಶುಡ್ ಆಲ್ವೇಸ್ ಮೆಷರ್ ದ ರೇಸ್ ಆನ್ ಎನಿ ಸರ್ಫೇಸ್. ಅದು ಫ್ಲ್ಯಾಟ್ ಸರ್ಫೇಸ್ ಆಗಿರ್ಬೋದು, ಪ್ರಿಸಮ್ ಆಗಿರ್ಬೋದು, ಅಥವಾ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ನಾವು ಲೈಟ್ ರೇಸ್ನ ನಾವು ಮೆಷರ್ ಮಾಡೋದು. ಈ ಎಂಟೈರ್ ಚಾಪ್ಟ್ರಲ್ಲಿ ಆ್ಯಂಗಲ್ ಮೆಷರ್ ಮಾಡೋದು ವಿತ್ ನಾರ್ಮಲ್. ದಿಸ್ ಈಸ್ ದ ಆ್ಯಂಗಲ್ ಥೀಟಾ. ಓಕೆ, ಸೊ ವಿತೌಟ್ ನಾರ್ಮಲ್ ವಿ ಕೆನಾಟ್ ಮೆಷರ್ ದ ಆ್ಯಂಗಲ್. ವಿ ಶುಡ್ ರಿಮೆಂಬರ್. ಸೊ ನಮಗೆ ಗೊತ್ತಿದೆ ಹೊರಗಡೆ ಏರ್ ಇದೆ. ಸೊ ಲೈಟ್ ಈಸ್ ಎಂಟ್ರಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಯಾವುದು? ಗ್ಲಾಸ್, ರೈಟ್? ಸೊ ಅವಾಗ ಏನಾಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗೋದ್ರಿಂದ ಇಟ್ ವಿಲ್ ಅಂಡರ್ಗೋ ರಿಫ್ರಾಕ್ಷನ್. ಲೈಟ್ ಸ್ವಲ್ಪ ಬೆಂಡ್ ಆಗುತ್ತೆ. ಹೇಗೆ ಗೊತ್ತಾಗುತ್ತೆ ಅದು?
ನೋಡಿ ಈ ಲೈಟಿಂದ ನಾನು ಲೈಟ್ ಸ್ಟ್ರೈಟ್ ಲೈನ್ ಬರೆದ್ರೆ ನೋಡಿ ಈ ಥರ ಹೋಗಬೇಕಿತ್ತು ಲೈಟ್ ರೇ, ಕರೆಕ್ಟಾ? ಲೈಟ್ ರೇ ಈ ರೀತಿ ಹೋಗಬೇಕಿತ್ತು, ಬಟ್ ಬೆಂಡ್ ಆಗಿದೆ, ಇಷ್ಟು ಆ್ಯಂಗಲ್ ಬೆಂಡ್ ಆಗಿದೆ, ರೈಟ್? ಸಾರಿ, ಇಲ್ಲಿ ನಾನು ಫಸ್ಟು ನಾರ್ಮಲ್ ಟರ್ಮಿನಾಲಜಿ ಬರೆದ್ಬಿಟ್ಟೆ. ಇದನ್ನು ನಾವು ಪರ್ಟಿಕ್ಯುಲರ್ ನೇಮಲ್ಲಿ ಕರಿತೀವಿ. ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಸೊ ದಿಸ್ ಆ್ಯಂಗಲ್ಸ್ನ ನಾವು ಮೆಷರ್ ಮಾಡೋದು ರೇದ್ ಯಾವಾಗ್ಲೂ ನಾರ್ಮಲ್ ಜೊತೆ ಇರುತ್ತೆ. ಸೊ ಫಸ್ಟ್ ಒನ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ನೆಕ್ಸ್ಟ್, ಈಗ ಪ್ರಿಸಮ್ ಒಳಗಡೆ ಸರ್ಫೇಸಿಗೆ ನಾವು ಮೆಷರ್ ಮಾಡಬೇಕು. ಯಾವುದು? ಸೊ ಈ ನಾರ್ಮಲ್ನ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಸೊ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಸಿಗುತ್ತೆ. ಯಾವುದದು? ದಿಸ್ ಈಸ್ ದ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್. ಗಮನ ಇಟ್ಟು ನೋಡಿ, ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್. ಈಗ ಲೈಟ್ ರೇ ಪ್ರಿಸಮಿಂದ ಹೊರಗಡೆ ಹೋಗುತ್ತೆ, ರೈಟ್, ವಿತ್ ಸಮ್ ಆ್ಯಂಗಲ್ ಆಫ್ ಬೆಂಡಿಂಗ್. ಅಲ್ಲೂ ಕೂಡ ಬೆಂಡ್ ಆಗುತ್ತೆ. ಮತ್ತೆ ಲೈಟ್ ಆ್ಯಕ್ಚುಲಿ ಈ ರೀತಿ ಹೋಗ್ಬೇಕಿತ್ತಲ್ವ, ಸ್ಟ್ರೈಟಾಗಿ ಹೋಗಿದ್ರೆ, ಬಟ್ ಇಲ್ಲೊಂದು ಸಲ ಬೆಂಡ್ ಆಗಿದೆ, ಸ್ವಲ್ಪ ಆ್ಯಂಗಲ್ ಬೆಂಡ್ ಆಗಿದೆ, ಇಲ್ಲೊಂದು ಆ್ಯಂಗಲ್ ಬೆಂಡ್ ಆಗಿದೆ, ಇಲ್ಲೊಂದು ಆ್ಯಂಗಲ್ ಬೆಂಡ್ ಆಗಿದೆ. ಯು ಜಸ್ಟ್ ನೋಟ್ ದಿಸ್. ಈಗ ಆ್ಯಂಗಲ್ ಆಫ್ ಎಮರ್ಜೆಂಟ್ ರೇದು ಆ್ಯಂಗಲ್ ಎಷ್ಟಿದೆ ಅಂತ ಮೆಷರ್ ಮಾಡೋದಾದರೆ ಯಾವ ರೀತಿ ಮೆಷರ್ ಮಾಡಬೇಕು? ಎಗೈನ್ ಯು ಹ್ಯಾವ್ ಟು ಕನ್ಸಿಡರ್ ದ ನಾರ್ಮಲ್ ಓನ್ಲಿ. ನಾರ್ಮಲ್ ಬರ್ಕೋಬೇಕು ನೀವು, ಸರ್ಫೇಸಿಂದ ಪರ್ಪೆಂಡಿಕ್ಯುಲರ್ ಲೈನ್ ಇರಬೇಕದು. ನಾವು ಇಟ್ ಈಸ್ 90 ಡಿಗ್ರಿ. 90 ಡಿಗ್ರಿ ಎಲ್ಲಿದೆ ಅಂದರೆ ಈ ಪ್ರಿಸಮ್ ಸರ್ಫೇಸ್ ಏನಿದೆ ಅಲ್ವಾ, ಈ ಪ್ರಿಸಮ್ ಸರ್ಫೇಸಿಗೆ 90 ಡಿಗ್ರಿ ಲೈನ್ನ ನಾನು ಹಾಕ್ಕೊಂಡಿರೋದು, ರೈಟ್? ಗೊತ್ತಾಗ್ತಿದೆಯಲ್ಲೋ? ಈ ಆ್ಯಕ್ಚುಯಲ್ ಪಾತ್ ಅಂತ ಏನು ಬರ್ದೀನಿ, ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಸೊ ದಿಸ್ ಈಸ್ ದ ನಾರ್ಮಲ್ ಆನ್ ದ ಅದರ್ ಸರ್ಫೇಸ್, ಅಂದರೆ ಸೆಕೆಂಡ್ ಸರ್ಫೇಸ್ ಆಫ್ ದ ಪ್ರಿಸಮ್. ಈಗ ಇದೇ ನಾರ್ಮಲ್ಗೆ ನಾವು ಈ ಎಮರ್ಜೆಂಟ್ ಆ್ಯಂಗಲ್ ಎಷ್ಟಿದೆ ಅಂತ ಮೆಷರ್ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಎಮರ್ಜೆಂಟ್ ಆ್ಯಂಗಲ್, ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಅಂತಲೂ ಕರೀತಾರೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಆ್ಯಂಡ್ ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಆ್ಯಂಡ್ ಪ್ರಿಸಮ್ ಆ್ಯಂಗಲ್, ಇಷ್ಟು ಆ್ಯಂಗಲ್ಸ್ ಇದೆ ನಿಮಗೆ, ರೈಟ್? ಹಾಗೆ ಸೊ ನಾನು ಒರಿಜಿನಲ್ ಪಾತ್ ಆಫ್ ಲೈಟ್ನ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಯಾವುದದು? ಸೊ ದಿಸ್ ಈಸ್ ದ ಒರಿಜಿನಲ್ ಪಾತ್ ಆಫ್ ದ ಲೈಟ್ ಅಲ್ವಾ? ಸೊ ನಮಗೆ ಆ್ಯಕ್ಚುಲಿ ಲೈಟ್ರೇ ಇಲ್ಲಿ ಪಾಸ್ ಆಗ್ತಾ ಇತ್ತು, ಇದು ಹೀಗೆ ಸ್ಟ್ರೈಟ್ ಹೋಗಬೇಕಿತ್ತು, ಬಟ್ ಆ್ಯಕ್ಚುಲಿ ಈಗ ಆಫ್ಟರ್ ಕಮಿಂಗ್ ಔಟ್ ಆಫ್ ದ ಪ್ರಿಸಮ್ ಅದು ಈ ರೀತಿ ಹೋಗ್ತಾ ಇದೆ. ಸೊ ಟೋಟಲ್ ಆ್ಯಂಗಲ್ ಎಷ್ಟು ಬೆಂಡ್ ಆಗಿದೆ ಅಂತ ಗೊತ್ತಾಗೋಕ್ಕೆ ಸೊ ಇಲ್ಲಿಂದ ಇಲ್ಲಿವರೆಗೂ ಮೆಷರ್ ಮಾಡಬೇಕು. ದಿಸ್ ಈಸ್ ಆ್ಯಂಗಲ್ ಆಫ್ ಡಿವಿಯೇಷನ್. ನಾನು ಆ್ಯಂಗಲ್ ಆಫ್ ಡಿವಿಯೇಷನ್ ಡೆಲ್ಟಾ ಅಂತಲೂ ಕರೀತಾರೆ, ಅಥವಾ ಡಿ ಇಂದನೂ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಡಿನೇ ಇದೆ, ಅಲ್ಲಿ ರೈಟ್ ಡೌನ್ ಡಿವಿಯೇಷನ್, ಆ್ಯಂಗಲ್ ಆಫ್ ಡಿವಿಯೇಷನ್ ಆಸ್ ಡಿ ಇಟ್ ಸೆಲ್ಫ್, ಡಿ ಡಿಗ್ರಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಎಮರ್ಜೆಂಟ್ ರೇನ ಹಿಂದೂ ಕೆಳೆದಿದ್ದಾರೆ, ಅಂದರೆ ಈ ಒರಿಜಿನಲ್ ರೇ ಪಾತ್ಗೆ ಮೀಟ್ ಆಗೋ ಥರ ಮೀಟ್ ಮಾಡಿದ್ದಾರೆ. ಸೊ ಆಮೇಲೆ ಅಲ್ಲಿ ನಿಮಗೆ ಆ್ಯಂಗಲ್ನ ಇಲ್ಲಿ ಮೆಷರ್ ಮಾಡಿದ್ದಾರೆ ಡಿ ಅಂತ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಆ್ಯಂಗಲ್ ಡಿ, ದಿಸ್ ಈಸ್ ಆಲ್ಸೋ ಆ್ಯಂಗಲ್ ಡಿ. ಸೊ ದಟ್ ಮೀನ್ಸ್ ಒರಿಜಿನಲ್ ರೇಗೆ ಮತ್ತು ಎಮರ್ಜೆಂಟ್ ರೇಗೆ ಆ್ಯಂಗಲ್ ಎಷ್ಟಾಗಿದೆ, ದಟ್ ಈಸ್ ಟೋಟಲ್ ಡಿವಿಯೇಷನ್. ಆ್ಯಕ್ಚುಲಿ ಹಿಂಗೆ ಹೋಗಬೇಕಿತ್ತು, ಎಲ್ಲೋ ಬೇರೆ ಕಡೆ ಹೋಗ್ತಾ ಇದೆ, ಸೊ ಅದೆಷ್ಟು ಆ್ಯಂಗಲ್ ಡಿವೇಟ್ ಆಗಿದೆ ಅಂತ ಮೆಷರ್ ಮಾಡೋದು. ಸೊ ಇಷ್ಟು ವಿಷಯ ನಿಮಗೆ ಈ ಪ್ರಿಸಮಲ್ಲಿ ಗೊತ್ತಿರಬೇಕು. ಹಾಗಾದರೆ ಈ ಕಲರ್ಸ್ ಎಲ್ಲೋಯ್ತು? ಈ ಕಲರ್ಸ್ ಇಲ್ಲಿ ಬರೋದಿಲ್ಲ, ಯಾಕೆಂದರೆ ನಾವಿಲ್ಲಿ ತೊಗೊಂಡಿರೋದು ಅಥವಾ ಇದೆಷ್ಟು ಫೆನಾಮಿನ ನಾವು ಡಿಫೈನ್ ಮಾಡಿರೋದು ಓನ್ಲಿ ದ ರಿಫ್ರಾಕ್ಷನ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ಪ್ರಿಸಮ್ ಫಾರ್ ಮೊನೋಕ್ರೊಮ್ಯಾಟಿಕ್ ಲೈಟ್. ಡಿಸ್ಪರ್ಷನ್ ಆದರೆ ವೆರಿ ಸಿಂಪಲ್, ಎಮರ್ಜೆಂಟ್ ರೇ ಒಂದು ಚೇಂಜ್ ಆಗುತ್ತೆ, ಹೊರಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಲೈಟ್ ಮೇಲ್ಗಡೆ ಬೆಂಡ್ ಆದರೆ ಬ್ಲೂ ಸ್ವಲ್ಪ ಜಾಸ್ತಿ ಬೆಂಡಾಗಿ ಹೊರಗೆ ಹೋಗುತ್ತೆ, ಅದ್ರ ಮಧ್ಯೆ ನಮಗೆ ಬೇರೆ ಬೇರೆ ಕಲರ್ಸು ಎಮರ್ಜ್ ಆಗುತ್ತೆ. ಸೊ ದಟ್ಸ್ ಹೌ ದ ಡಿಸ್ಪರ್ಷನ್ ಹ್ಯಾಪನ್ಸ್. ಅದನ್ನು ನೆಕ್ಸ್ಟ್ ಕೇಸಲ್ಲಿ ನೋಡಿ. ಸೊ ಇದೇ ಡಯಾಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು. ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ರೈಟ್? ಸೊ ಇದು ವಿತ್ ನಾರ್ಮಲ್ ಮೆಷರ್ ಮಾಡ್ತಾರೆ, ಹಾಗೆ ನಾರ್ಮಲ್ಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನು ಮೆಷರ್ ಮಾಡ್ತಾರೆ. ಸೊ ಹಾಗೆ ನಾರ್ಮಲ್ಗೆ ಆ್ಯಂಗಲ್ ಆಫ್ ಎಮರ್ಜೆನ್ಸೂ ಮೆಷರ್ ಮಾಡ್ತಾರೆ. ದಿಸ್ ಇಸ್ ಪ್ರಿಸಮ್ ಆ್ಯಂಗಲ್. ದೆನ್ ದಿಸ್ ಇಸ್ ದ ಡಿವಿಯೇಷನ್, ಎಷ್ಟು ಡಿವಿಯೇಟ್ ಆಯಿತು ಫ್ರಮ್ ದ ಒರಿಜಿನಲ್ ಪಾತ್ ಟು ದ ಎಮರ್ಜೆಂಟ್ ಪಾತ್, ಆ್ಯಂಗಲ್ ಎಷ್ಟು ಬಂದಿದೆ ಅಂತ, ದಟ್ ಈಸ್ ಡಿ. ಈ ಟರ್ಮ್ಸ್ ಒಂದ್ಸಲಿ ನೋಡಿ. ಈ ರೇ ಏನಿದೆ ಇದು ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ದೆನ್ ಎಮರ್ಜೆಂಟ್ ರೇ ಅಂತಲೂ ಕರೀತಾರೆ. ಈಗ ನೆಕ್ಸ್ಟ್ ನಾವು ರೈನ್ಬೋ ಹೇಗೆ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಸೊ ಜನರಲಿ ರೈನ್ಬೋ ಈಸ್ ಆಲ್ಸೋ ಹ್ಯಾಸ್ 7 ಕಲರ್ಸ್ ಅಲ್ವಾ? ಅಲ್ಲೂ ಕೂಡ ವೈಟ್ ಲೈಟು ಸ್ಪ್ಲಿಟ್ ಆಗಿ 7 ಕಲರ್ಸ್ ಬಂದಿದೆ. ಸೊ ನಮಗೆ ಸ್ಕೈಯಲ್ಲಿ ಯಾರು ಪ್ರಿಸಮ್ ಇಟ್ಟಿದ್ರು ಅಂತ ಚೆಕ್ ಮಾಡೋಣ ಬನ್ನಿ. ಬಿಫೋರ್ ಐ ಶೋ ಯು ಅನಿಮೇಷನ್ಸ್ ಆರ್ ಗ್ರಾಫಿಕ್ಸ್ ಆಫ್ ದಿಸ್ ಹೌ ದ ರೈನ್ಬೋ ಫಾರ್ಮ್ಸ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಒಂದು ಪ್ಯಾರಾಗ್ರಾಫಲ್ಲಿ ನಿಮಗೊಂದು ಕೀವರ್ಡ್ಸ್ನ ಹೈಲೈಟ್ ಮಾಡ್ತೀನಿ. ರೈನ್ಬೋ ಈಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ. ಸೊ ಸ್ಪೆಕ್ಟ್ರಮ್ ಅನ್ನೋ ವರ್ಡ್ ಇಂಪಾರ್ಟೆಂಟ್, ನ್ಯಾಚುರಲ್ ಸ್ಪೆಕ್ಟ್ರಮ್ ಅಂತ ಹೇಳ್ತಿದ್ದಾರೆ. ದೆನ್ ಯು ಶುಡ್ ನೋ ವಾಟರ್ ಡ್ರಾಪ್ಲೆಟ್ಸ್ ಆ್ಯಕ್ಟ್ಸ್ ಲೈಕ್ ಸ್ಮಾಲ್ ಪ್ರಿಸಮ್. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಅಥವಾ ಕೀವರ್ಡ್ಸು ನೀವು ನಿಮ್ಮ ಆನ್ಸರಲ್ಲಿ ಬರಿಬೇಕಾಗುತ್ತೆ. ಸೊ ದೆನ್ ದೇ ರಿಫ್ರ್ಯಾಕ್ಟ್ ಅಂದರೆ ರಿಫ್ರಾಕ್ಷನ್ ಆಗುತ್ತೆ, ಆ್ಯಂಡ್ ದೇ ಡಿಸ್ಪರ್ಷನ್ ಆಗುತ್ತೆ. ದೆನ್ ರಿಫ್ಲೆಕ್ಟ್
ಇಂಟರ್ನಲ್ಲಿ ಅಂತ ಹೇಳ್ತಾರೆ ರಿಫ್ಲೆಕ್ಟ್, ಅಂದರೆ ರಿಫ್ಲೆಕ್ಷನ್ ಕೂಡ ಆಗುತ್ತೆ. ಇದಿಷ್ಟು ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ರೈನ್ಬೋ ಆಲ್ವೇಸ್ ಫಾರ್ಮ್ಡ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದಟ್ ಆಫ್ ಅ ಸನ್. ಸೊ ಇಷ್ಟು ಕೀವರ್ಡ್ಸು ಇಂಪಾರ್ಟೆಂಟ್ ಇದೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ನೋಡಿ ಈ ಸೆಟಪ್ ಇದೆ ಅಲ್ವಾ. ಸೊ ವಿಂಡೋಯಿಂದ ನಮಗೆ ವೈಟ್ ಲೈಟ್ ಬರುತ್ತೆ, ಹಾಗೆ ಆ ಹೋಲಿಂದ ವೈಟ್ ಲೈಟ್ ಪಾಸ್ ಆಗಿ ಪ್ರಿಸಮ್ ಮೇಲೆ ಬಿದ್ದಾಗ ಇಟ್ ಸ್ಪ್ಲಿಟ್ಸ್ ಇನ್ ಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್, 7 ಕಲರ್ಸ್ ಆಗಿ ಬರುತ್ತೆ. ಸೊ ನಾನು ಹೇಳಬೇಕಾಗಿರೋದು ದ ವರ್ಡ್ ಪ್ರಿಸಮ್ ಆ್ಯಕ್ಚುಲಿ. ಸೊ ಫಸ್ಟ್ ಯು ಸಿ ಹಿಯರ್ ಪ್ರಿಸಮ್ ಅಂತ ಹೇಳಿದ್ರೆ ದ ಕಲರ್ ಬ್ಯಾಂಡ್ ವಿಚ್ ಈಸ್ ಆನ್ ದ ಸ್ಕ್ರೀನ್ ಅಷ್ಟೆ. ಸೊ ಈ ಕಲರ್ ಬ್ಯಾಂಡ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಈ ಡಯಾಗ್ರಾಮ್ ಏನು ನೋಡ್ತಾ ಇದ್ದೀರಲ್ವಾ, ದಿಸ್ ಈಸ್ ಸ್ಪೆಕ್ಟ್ರಮ್, ಈ ಕಲರ್ ಬ್ಯಾಂಡ್. ಈ ಕಲರ್ ಬ್ಯಾಂಡಿಂದ ಯು ಡೋಂಟ್ ನೋ ಎಷ್ಟೆಲ್ಲ ಅಡ್ವಾನ್ಸ್ಡ್ ಥಿಂಗ್ಸ್ನ ನಾವು ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ರೆ, ಒಂದು ಸ್ಟಾರ್ ಇದೆ ಅಂದ್ಕೊಳ್ಳಿ, ತುಂಬ ದೂರದ ಸ್ಟಾರ್ ಇದೆ, ಸನ್ ಬಿಟ್ಟು ಬೇರೆ ಸ್ಟಾರ್ಸಿಂದ ಲೈಟ್ ಬರ್ತಾ ಇದೆ, ಅದನ್ನು ಕ್ಯಾಪ್ಚರ್ ಮಾಡಿ ಅದರಿಂದ ಸ್ಪೆಕ್ಟ್ರಮ್ನ ತೆಗಿತಾರೆ. ಈ ಸ್ಪೆಕ್ಟ್ರಮ್ ಬ್ಯಾಂಡ್ ಬಿಡ್ತು ಅದ್ರದ್ದು ಇಂಟೆನ್ಸಿಟಿ ಎಲ್ಲ ಚೆಕ್ ಮಾಡಿ ಅಲ್ಲಿ ಯಾವ ಎಲಿಮೆಂಟ್ ಇದೆ ಅಂತಲೂ ಗೊತ್ತು ಮಾಡ್ಕೋಬೋದು. ಅದು ಎಷ್ಟು ದೂರದಲ್ಲಿದೆ ಅನ್ನೋದು ಒಂದು ಸ್ಮಾಲ್ ಐಡಿಯಾ ಸಿಗುತ್ತೆ ಅದ್ರ ಇಂಟೆನ್ಸಿಟೀಸಿಂದ. ಜೊತೆಯಲ್ಲಿ ಆ ಸರ್ಫೇಸ್ ಎಷ್ಟಿದೆ, ಅದು ಎಷ್ಟು ದೊಡ್ಡ ಸೈಜ್ ಇದೆ, ಮೆನಿ ಅದರ್ ಫ್ಯಾಕ್ಟರ್ಸ್, ಅದ್ರ ಕೆಲವೊಂದು ನೇಚರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುವಂಥ ಟೆಕ್ನಾಲಜಿ ಇದು. ಸೊ ಅಲ್ಲಿಂದ ಬರ್ತಿರುವಂಥ ಲೈಟ್ಸ್ ನಮಗೆ ಆ ಸ್ಟಾರ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಅದ್ರ ಲೈಟ್ ಅಷ್ಟೇ ನಮಗೆ ಅವೈಲಬಿಲಿಟಿ ಇರೋದು ಇಲ್ಲಿಗೆ ಅಲ್ವಾ. ಆ ಲೈಟ್ನ ಚೆನ್ನಾಗಿ ಅದನ್ನು ಲೈಕ್ ಸೆಗ್ರಿಗೇಟ್ ಮಾಡಿ ಅದರಿಂದ ಈ ಸ್ಪೆಕ್ಟ್ರಮ್ನ ಡೆವಲಪ್ ಮಾಡ್ತಾರೆ, ಡಿಫ್ರೆಂಟ್ ಬ್ಯಾಂಡ್ ವಿಡ್ತ್ ಆಫ್ ಕಲರ್ಸ್ನ ಮಾಡ್ತಾರೆ. ಸೊ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇದರಲ್ಲಿ ಯಾವ ಎಲಿಮೆಂಟ್ಸ್ ಇದೆ, ಇದ್ರ ಅಟ್ಮಾಸ್ಫಿಯರ್ ಯಾವ ರೀತಿ ಇದೆ, ಸಮ್ ಅದರ್ ಡೀಟೇಲ್ಸ್ ದೇ ವಿಲ್ ಗೋಯಿಂಗ್ ಟು ಫೆಚ್. ಸೊ ಈ ರೀತಿ ನಮಗೆ ಈ ಸ್ಪೆಕ್ಟ್ರಮ್ ಹೆಲ್ಪ್ ಆಗುತ್ತೆ. ಅಂದರೆ ಈಗಿನ ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ಈ ರೀತಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ಇನ್ನೂ ಅಡ್ವಾನ್ಸ್ಡ್ ವೇನಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಡಿಸ್ಪರ್ಷನ್ ರಿಫ್ರಾಕ್ಷನ್ ಎಲ್ಲ ಆಗ್ತಾ ಇದೆ ಅಂದರೆ ಇನ್ನು ಅವರ್ ಅಟ್ಮಾಸ್ಫಿಯರ್ ಅಥವಾ ನಮ್ಮ ಸರೌಂಡಿಂಗಲ್ಲಿ ಎಲ್ಲ ಆಗ್ತಾ ಇದೆ ನಮ್ಮ ಎನ್ವಿರಾನ್ಮೆಂಟಲ್ಲಿ ಅಂತ ನೋಡೋಣ. ಎಸ್ಪೆಷಲಿ ರೈನ್ಬೋ ಹೇಗೆ ಫಾರ್ಮ್ ಆಗುತ್ತೆ, ಮತ್ತು ನಮಗೆ ಅರ್ಲಿ ಸನ್ರೈಸ್ ಮತ್ತು ಡಿಲೈಟ್ ಸನ್ರೈಸ್ ಇದೆ. ಆಮೇಲೆ ಸ್ಟಾರ್ಸ್ ಟ್ವಿಂಕ್ಲಿಂಗ್ ಆಗೋಕ್ಕೂ ಕೂಡ ನಮಗೆ ಈ ರಿಫ್ರಾಕ್ಷನ್ ಕಾರಣ ಇದೆ. ಅದು ಯಾವ ರೀತಿ ಆಗುತ್ತೆ, ಏನೆಲ್ಲ ಇದರಲ್ಲಿ ಯಾವ ಫ್ಯಾಕ್ಟರ್ ಎಲ್ಲ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ದಟ್ ನಿಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇದಾದಮೇಲೆ ನಾನು ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಐ ವಿಲ್ ಅಪ್ಲೋಡ್ ಒನ್ ಪರ್ಟಿಕ್ಯುಲರ್ PDF ಹೈಲೈಟ್ಸ್ ಥರ ನಾನು PDF ಅಪ್ಲೋಡ್ ಮಾಡ್ತೀನಿ. ನಿಮಗೆ ಅದರಲ್ಲಿ ತುಂಬ ವಿಷಯಗಳು ಅಥವಾ ಕೀವರ್ಡ್ಸ್ನ ಯೂಸ್ ಮಾಡಿ ಹೇಗೆ ಬರೆಯೋದು ಅನ್ನೋದನ್ನು ನಾನು ನೀಟಾಗಿ ತೋರಿಸಿರ್ತೀನಿ. ಇಷ್ಟೇ ಅಲ್ಲ, ನಿಮಗೆ ಯಾವುದಾದ್ರೂ ಟಾಪಿಕ್ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಡೂ ವಿಡಿಯೋಸ್ ಆ್ಯಂಡ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ದೋಸ್ ಕಾನ್ಸೆಪ್ಟ್ ಆ್ಯಸ್ ವೆಲ್. ಪ್ಲಸ್ ಯು ಶುಡ್ ಇಂಟ್ರ್ಯಾಕ್ಟ್ ವಿತ್ ಮೀ. ನೋಡಿ, ಫಸ್ಟ್ ಥಿಂಗ್ ಯು ಶುಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ವೆರಿ ಇಂಪಾರ್ಟೆಂಟ್. ಓಕೆ, ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ರಿಯಲಿ ಮೋಟಿವೇಟ್ಸ್ ಮೀ ಟು ಡೂ ಮೋರ್ ವರ್ಕ್. ಇಷ್ಟೆಲ್ಲ ವರ್ಕ್ ಮಾಡೋದು ಈಸಿ ಇಲ್ಲ, ತುಂಬ ಎಫರ್ಟ್ ಹಾಕಬೇಕಾಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಏನಾದರೂ ಚೇಂಜಸ್ ಇದ್ದರೆ ಮಾಡಿ. ಹಾಗೆ ನನ್ನ ವೀಡಿಯೋದಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಇದ್ದರೆ ಅಥವಾ ಯಾವುದೋ ಒಂದು ಪಾಯಿಂಟ್ ಮಿಸ್ ಆಗಿದ್ರೆ ಡೆಫಿನೆಟ್ಲಿ ನೀವು ಅದನ್ನು ಸಜೆಸ್ಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಆ್ಯಡ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಆರ್ ದ ಸಮ್ಮರಿ ಆಫ್ ದೀಸ್ ವಿಡಿಯೋಸ್. ಆ ಥರ ಏನಾದರೂ ಮಾಡಿ ನಾನು ನಿಮಗೆ ಅದನ್ನು ಸರಿ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ರೈಟ್, ಇದು ಡೆಫಿನೆಟ್ಲಿ ಒಂದಷ್ಟು ಮಕ್ಕಳಿಗೆ ಉಪಯೋಗ ಆಗುವಂಥ ಕಂಟೆಂಟ್ ಇದೆ. ಸೊ ಅದನ್ನು ಅವರಿಗೆ ತಲುಪೋವರೆಗೂ ಇದನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.